ಕಾಂಗ್ರೆಸ್ ಶಾಸಕನ ನಿರ್ಧಾರಕ್ಕೆ ಶುರುವಾಯಿತು ಜಟಾಪಟಿ. ಕೈ ಶಾಸಕನ ನೇತೃತ್ವದ ಒಕ್ಕಲೆಬ್ಬಿಸುವ ಕಾರ್ಯಾಚರಣೆಗೆ ಇದೀಗ ಸಿಕ್ಕಾಪಟ್ಟೆ ವಿರೋಧ. ದೇವಸ್ಥಾನದ ಅಭಿವೃದ್ಧಿಗಾಗಿ ಮನೆ ತೆರವು ಕಾರ್ಯಾಚರಣೆ ವಿರುದ್ಧ ಅಪಸ್ವರ ಕೇಳಿಬರ್ತಾ ಇದೆ. ಪುತ್ತೂರು ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಪ್ಲಾನ್ ಮಾಡಲಾಗಿತ್ತು. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ ಒಕ್ಕಲೆಬ್ಬಿಸುವ ಕಾರ್ಯ ಮಾಡಲಾಗ್ತಿತ್ತು. ಕಾರ್ಯಾಚರಣೆಯ ವಿರುದ್ಧ ದೇವಸ್ಥಾನದ ಸಮೀಪದ ಚಾಕ್ರಿ ಮನೆಯವರ ಅಪಸ್ವರ ಎತ್ತಿದ್ದಾರೆ. ಬಲವಂತವಾಗಿ ಒಕ್ಕಲೆಬ್ಬಿಸಿದ್ರೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ದೇವಸ್ಥಾನದ ಜಾಗದಲ್ಲಿ ವಾಸಿಸ್ತಾ ಇದ್ದ 9 ಕುಟುಂಬಗಳು ಯಾವುದೇ ಸಭೆಗೂ ಆಹ್ವಾನಿಸಿಲ್ಲ, ಇಲಾಖೆಯಿಂದ ನೋಟಿಸ್ ಕೂಡ ಕೊಟ್ಟಿಲ್ಲ, ಸರಿಯಾದ ಪ್ರಕ್ರಿಯೆ ನಡೀದೇ ಇದ್ರೆ ಮನೆ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿನೇ ಕೊಡದೆ ಈಗ ಹೋಗಿ ಅಂದ್ರೆ ಹೆಂಗೆ ಹೋಗೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರಮೂರ್ತ 10 ಗಂಟೆಗೆ ಇದು ಹೋಗ್ತಿಲ್ಲ ಈ ಮನೆ ಅಲ್ಲ ಇದೆ ಅಂತ ಎಷ್ಟು ವರ್ಷದಿಂದ ಅಂತ ಬೇಕಲ್ಲ. ಈಗ ಅವರು ಹೇಳಿದ್ರು ಕರೆಕ್ಟ್ ಆಗಿ ಫಿಗರ್ ಹೇಳಿದ್ರು ನಮ್ಮ ಸ್ವಾಧೀನ ಇದೆ ಅಲ್ಲ, ಅದು ಹಾಗೆ ಹೇಳಿದ್ರೆ ಆಗ್ತದೆ ಸರ್. ಬಿಡಲ್ಲ. ಎಂಡೋಮೆಂಟ್ ನಿಂದ ನೋಟಿಸ್ ಬರದೆ ನೀವು ಎಂಡೋಮೆಂಟ್ ಇಂದ ನೋಟಿಸ್ ಬಂದ್ರು ನಾವು ಎಂಡೋಮೆಂಟ್ ಗೆ ನಾವು ಕ್ವಶ್ಚನ್ ಮಾಡ್ತೇನೆ. ಅದು ಬೇರೆ. ಅಲ್ಲಿವರೆಗೆ ನನಗೆ ಯಾರು ನನ್ನ ಎದುರು ಬರ್ತಾರೆ ಅವ್ರ ಜೊತೆ ನಂಗೆ ವಾದ. ನಂಗೆ ಎಂಡೋಮೆಂಟ್ ನೋಟಿಸ್ ಬಂದ್ರೆ ಅವ್ರ ಜೊತೆ ವಾದ, ಜನಪ್ರತಿನಿಧಿಗಳು ಬಂದ್ರೆ ಅವ್ರ ಜೊತೆ ವಾದ. ನಾನು ಹೇಳುವುದಕ್ಕೆ ನನಗೆ ಸೂಕ್ತವಾಗಿ ಅದಕ್ಕೆ ಕಾನೂನು ಪ್ರಕಾರ ಏನು ಅಂತ ಹೇಳಬೇಕು. ಒಂದು ಮನುಷ್ಯನಿಗೆ ಒಂದು ಫಂಡಮೆಂಟಲ್ ರೈಟ್ ಅಂತಿದೆ, ಒಂದು ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕಿಗೆ ವೈಲೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರೆಂದರೂ. ಭಾರತ ದೇಶದಲ್ಲಿ ಇವತ್ತಿನವರೆಗೆ ನನಗೆ ಗೊತ್ತಿದ್ದಾಗೆ ಆಗ್ಲಿಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ದೇವಸ್ಥಾನ ನೋಡಿ ಸರ್, ದೇವಸ್ಥಾನಕ್ಕೋಸ್ಕರ ಅಂತ ಹೇಳಿದ್ರೆ ಯಾರು ರಿಕ್ವೆಸ್ಟ್ ಮಾಡೋದು? ದೇವಸ್ಥಾನ ಯಾವುದು? ಪ್ರೈವೇಟ್ ಅಲ್ಲ, ಎಂಡೋಮೆಂಟ್ ದೇವಸ್ಥಾನ. ಎಂಡೋಮೆಂಟ್ ರಿಕ್ವೆಸ್ಟ್ ಮಾಡಬೇಕು, ಹೌದಾ? ಆಡಳಿತ ಸಮಿತಿ ಅಲ್ಲ, ಅದಕ್ಕೆ ಎಂಡೋಮೆಂಟ್ ಇಂದ ಬರಬೇಡ. ನನಗೆ ಎಂಡೋಮೆಂಟ್ ನಮಗೆ ನೋಟಿಸ್ ಕೊಡಬೇಕು, ಸ್ವಾಮಿ ಹೀಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ಉದ್ಧಾರ ಮಾಡ್ತಾ ಇದ್ದೇವೆ, ನೀವು ಬಿಟ್ಟು ಹೋಗ್ತೀರಾ, ನಿಮ್ಮ ಒಪ್ಪಿಗೆ ಇದೆಯಾ?